ಮಂಡ್ಯ ನಗರದ ನ್ಯಾಯಾಲಯ ಸಂಕೀರ್ಣಕ್ಕೆ ಯಾರೋ ಕಿಡಿಗೇಡಿಗಳು ಗುರುವಾರ ಬಾಂಬ್ ಬೆದರಿಕೆ ಹಾಕುವ ಮೂಲಕ ನ್ಯಾಯಾಲಯದ ಕಲಾಪಗಳಿಗೆ ಅಡ್ಡಿಪಡಿಸುವ ಕೆಲಸ ಮಾಡಿದ್ದಾರೆ. ಕಳೆದ ಫೆಬ್ರವರಿ 16ರಂದು ಕೂಡ ಬಾಂಬ್ ಬೆದರಿಕೆ ಇಮೇಲ್ ಬಂದ ನಂತರ ವಕೀಲರು ಹಾಗೂ ಕಕ್ಷಿದಾರ ಕಲಾಪದಿಂದ ಹೊರಗುಳಿದಿದ್ದರು. ಈಗ ಅಂತಹದ್ದೇ ಘಟನೆ ಮರುಕಳಿಸಿದೆ. ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಎಸ್ಪಿ ಶೋಭಾರಾಣಿಯವರು ಭೇಟಿ ನೀಡಿ ಪರಿಶೀಲಿಸಿದರು. ಆಮೇಲೆ ವಾಪಸ್ ತಗೊಳ್ಳೋ ವಿಚಾರದಲ್ಲಿ ಅಲ್ಲದೆ ಶ್ವಾನದಳ, ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು. ಇದೇ ರೀತಿ ಬಾಂಬ್ ಬೆದರಿಕೆಗಳು ರಾಜ್ಯದ ವಿವಿಧ ಜಿಲ್ಲೆಗಳ ನ್ಯಾಯಾಲಯಗಳಿಗೂ ನಿರಂತರವಾಗಿ ಬರುತ್ತಿದ್ದು, ಅಂತಹ ಕಿಡಿಗೇಡಿಗಳನ್ನು ಮತ್ತೆ ಹಚ್ಚಿ ಪೊಲೀಸರು ಸೂಕ್ತ ಕ್ರಮ ವಹಿಸಬೇಕೆಂದು ಮಂಡ್ಯ ವಕೀಲರ ಸಂಘ ಆಗ್ರಹಿಸಿದೆ. ತಂತ್ರಜ್ಞಾನ ಉನ್ನತೀಕರಿಸಿದಾಗೆ ಕೆಲವು ಕಿಡಿಗೇಡಿಗಳು ಅದನ್ನು ದುರುಪಯೋಗಪಡಿಸಿಕೊಂಡು ನ್ಯಾಯಾಲಯಗಳನ್ನ ಗುರಿಯಾಗಿಸಿಕೊಂಡು ಶಾಲೆಗಳನ್ನ ಗುರಿಯಾಗಿಸಿಕೊಂಡು ಇಂತಹ ಕ್ಷುಲ್ಲಕ ಥ್ರೆಟ್ ಕಾಲ್ಗಳನ್ನ ಮಾಡ್ತಾ ಇದ್ದಾರೆ. ಇದು ಒಂದು ವ್ಯವಸ್ಥೆಯ ಮೇಲೆ ಮಾಡ್ತಾ ಇರತಕ್ಕಂಥ ಒಂದು ದೊಡ್ಡ ಪ್ರಹಾರ. ಇದಕ್ಕೆ ಪೊಲೀಸ್ ಇಲಾಖೆ ಕಡಿವಾಣವನ್ನು ಹಾಕಬೇಕಾಗಿದೆ. ಮತ್ತು ಅದೇ ರೀತಿ ಯಾರು ಈ ಥ್ರೆಟ್ ಕಾಲ್ನ ಮಾಡ್ತಾರೆ ಅಂತವ್ರು ಕೆಲವ್ರನ್ನ ಪನಿಷ್ಮೆಂಟ್ ಮಾಡಿದ ಸಂದರ್ಭದಲ್ಲಿ ಇಂಥದಕ್ಕೆ ಕಡಿವಾಣ ಹಾಕ್ಬೋದು. ಈಗ ಆಲ್ರೆಡಿ ನಾವು ಮತ್ತು ಜಿಲ್ಲಾ ನ್ಯಾಯಾಧೀಶರು ಕಳೆದ ಸಾರಿ ಥ್ರೆಟ್ ಕಾಲ್ ಬಂದ ಸಂದರ್ಭದಲ್ಲೇ ಏನು ಸೇಫ್ಟಿ ಮೆಜರ್ಸ್ ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಮಾಡಲಿಕ್ಕೆ ಈಗ ಇಲಾಖೆ ಮೂಲಕ ಮನವಿಯನ್ನ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ನಾವು ಮಾಡ್ಕೊಂಡಿದ್ದೇವೆ. ಅದು ಪ್ರಗತಿಯಲ್ಲಿದೆ. ಇದ್ರ ಮಧ್ಯೆ ಪ್ರತಿ ತಿಂಗಳು ಈ ತರ ಬರ್ತಾ ಇರತಕ್ಕಂಥದ್ದು ಕೂಡ ಕುಚೋದ್ಯದ ನಡವಳಿಕೆ. ಇದು ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕು. ಆ ಪೊಲೀಸ್ ಇಲಾಖೆಗೆ ಈ ಕ್ಷಣದಲ್ಲೇ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಮೊನ್ನೆ ಜಿಲ್ಲಾ ನ್ಯಾಯಾಧೀಶರ ಜೊತೆ ಚರ್ಚೆ ಮಾಡಿ ಜಿಲ್ಲಾ ನ್ಯಾಯಾಧೀಶರ ಮುಖೇನ ಹೈಕೋರ್ಟ್ ಮುಖೇನ ಸಂಬಂಧಪಟ್ಟ ಇಲಾಖೆಗೆ ಈ ಬಗ್ಗೆ ಯಾವ ರೀತಿ ಕ್ರಮ ವಹಿಸಬೇಕು ಅಂತ ಹೇಳಿ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕೋರ್ಕೊಳ್ತೀವಿ. ಹೌದು, ನಮ್ಮ ಮಂಡ್ಯ ಜಿಲ್ಲಾ ನ್ಯಾಯಾಲಯಕ್ಕೆ ಒಂದು ಮೇಲ್ ಬಂದಿದೆಯಂತೆ. ಬಟ್ ಈ ಹಿಂದೆ ಕಳೆದ ಬಾರಿ ಮೊದಲು ಒಂದು ಸಾರಿ ಬಂದಿತ್ತು. ಆಗ್ಲೂ ಕಲಾಪ ಎಲ್ಲ ನಾವು ತಡೆ ಹಿಡಿದು ಹೊರಗಡೆ ಎಲ್ಲ ಬಂದಿದ್ದು. ಆಗ ಬಾಂಬ್ ಸ್ಕ್ವಾಡ್ ಅವರು ಎಲ್ಲ ಬಂದು ಅದನ್ನ ಸರ್ಚ್ ಮಾಡಿದ್ರು, ಏನು ಸಿಕ್ಕಿಲ್ಲ. ಈಗ ಇವತ್ತು ಕೂಡ ಮೇಲ್ ಈಗ ಜಸ್ಟ್ ಬಂದಿದೆ. ನಮ್ಮ ಕಲಾಪಗಳೆಲ್ಲ ಪ್ರಾರಂಭ ಆಗಿದೆ. ಕೋರ್ಟ್ ಕಲಾಪ ಎಲ್ಲ ನಡೀತಾ ಇದೆ. ಡಿಸ್ಟ್ರಿಕ್ಟ್ ಕೋರ್ಟಲ್ಲೂ ನಡೀತಾ ಇದೆ. ಇನ್ನು ಈಗ ಬಾಂಬ್ ಪೊಲೀಸ್ ಇಲಾಖೆಯವರೆಲ್ಲ ಬಾಂಬ್ ಸ್ಕ್ವಾಡ್ ಅವರು ಬಂದು ಅದ್ರ ಬಗ್ಗೆ ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡಿ ಹೇಳ್ತಾರೆ. ಬಟ್ ಕೋರ್ಟ್ ಕಲಾಪಗಳು ನಡೀತಾ ಇದೆ. ಇದೊಂದು ಹುಸಿ ಬಾಂಬ್ ಇರ್ಬೋದು. ಬಹಳ ದಿನಗಳಿಂದ ಎಲ್ಲಾ ಕಡೆಗಳಲ್ಲೂ ಈ ನಮ್ಮ ಮಂಡ್ಯ ಒಂದೇ ಕಡೆ ಇಲ್ಲ. ಈ ಹಿಂದೆ ಒಂದು 8-10 ಡಿಸ್ಟ್ರಿಕ್ಟ್ಗೆ ಬಂದಿತ್ತು ಈ ರೀತಿ ಬೆದರಿಕೆ ಒಂದು ಕರೆ. ಇವತ್ತು ಯಥಾ ಪ್ರಕಾರ ಬಂದಿದೆ. ಕಳೆದ ಬಾರಿನೇ ಸಾಕಷ್ಟು ಆತಂಕ ಕೂಡ ಹೌದು ಆತಂಕ ಆಗಿತ್ತು. ಈಗ ಬಾಂಬ್ ಅಂದ್ರೆ ಎಲ್ರಿಗೂ ಆತಂಕ ಅಲ್ವಾ. ಯಾಕೆಂದ್ರೆ ದೊಡ್ಡ ಮಟ್ಟದಲ್ಲಿ ಜನಸಂದಣಿ ಇರತಕ್ಕಂಥ ಒಂದು ಸ್ಥಳ ಇದು ಕೋರ್ಟ್. ಇದು ಡಿಸ್ಟ್ರಿಕ್ಟ್ ಕೋರ್ಟ್ ಹೆಡ್ ಕ್ವಾರ್ಟರ್ ಇದು. ಹಾಗಾಗಿ ಸಾರ್ವಜನಿಕರು ಇರ್ತಾರೆ, ವಕೀಲರು ಇರ್ತಾರೆ, ಮತ್ತೆ ನ್ಯಾಯಾಧೀಶರುಗಳಿರ್ತಾರೆ, ಕೋರ್ಟ್ ಸ್ಟಾಫ್ಗಳೆಲ್ಲ ಇರ್ತಾರೆ. ದೊಡ್ಡ ಮಟ್ಟದ ಒಂದು ಜನಸಂದಣಿ ಇರತಕ್ಕಂಥ ಜಾಗ ಇದೆ. ರಾಜ್ಯದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳ ಉಳಿವಿಗಾಗಿ ಮತ್ತು ಸರ್ಕಾರಿ ಶಾಲೆಗಳಿಗೆ ಸೂಕ್ತ ಅನುದಾನ ನೀಡುವಂತೆ ಆಗ್ರಹಿಸಿ ಇಂದು ಮಂಡ್ಯದಲ್ಲಿ ನಡೆದ ಜೈಲ್ ಭರೋ ಮತ್ತು ಹೆದ್ದಾರಿ ತಡೆ ಚಳವಳಿಯು ತೀವ್ರ ಸ್ವರೂಪ ಪಡೆದುಕೊಂಡಿತು. ಕನ್ನಡ ವಾಟಾಳ್ ಪಕ್ಷ ಹಾಗೂ ಕನ್ನಡ ಸೇನೆಯ ಜಂಟಿ ನೇತೃತ್ವದಲ್ಲಿ ಮಂಡ್ಯದ ಸಂಜೆಯ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. 95 ನಂತರದ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳಿಗೆ ಬೇಕೇ ಬೇಕು.
ಕರ್ನಾಟಕದಲ್ಲಿ ಕನ್ನಡ, ಕರ್ನಾಟಕದಲ್ಲಿ ಕನ್ನಡ ಬೆಳೆಯಲಿ, ಬೆಳೆಯಲಿ, ಉಳಿಯಲಿ, ಉಳಿಯಲಿ, ಕನ್ನಡ ರಾಜ್ಯೋತ್ಸವಕ್ಕೆ, ಕನ್ನಡ ಭಾಷೆಗೆ, ಕರ್ನಾಟಕದಲ್ಲಿ ಕನ್ನಡ. ಪ್ರತಿಭಟನಾಕಾರರು ಸಂಜೆಯ ವೃತ್ತದಲ್ಲಿ ಜಮಾಯಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ದಿಢೀರ್ ಹೆದ್ದಾರಿ ತಡೆ ನಡೆಸಿದರು. ಕನ್ನಡ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಮೌನ ವಹಿಸಿರುವುದನ್ನು ಖಂಡಿಸಿ ಹೋರಾಟಗಾರರು ಹೆದ್ದಾರಿಯಲ್ಲೇ ಕುಳಿತು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ತಕ್ಷಣ ಅನುದಾನ ನೀಡಲೇಬೇಕು. ಕನ್ನಡ ಮಾಧ್ಯಮ ಉಳಿಸಿದ ರಾಜ್ಯ ಸರ್ಕಾರ ಕೇಳಿ ಧಿಕ್ಕಾರ. ಕನ್ನಡ ಮಾಧ್ಯಮ ಶಾಲೆಗಳ ಉಳಿವಿಗಾಗಿ ಹೋರಾಟ ಮಾಡುತ್ತಿರುವ ವಾಟಾಳ್ ನಾಗರಾಜ್ ನೇತೃತ್ವದ ಕನ್ನಡದ ಹೋರಾಟಕ್ಕೆ, ವಾಟಾಳ್ ನಾಗರಾಜ್ ನೇತೃತ್ವದ ಕನ್ನಡ ಮಾಧ್ಯಮ ಶಾಲೆಗಳು ಹೆದ್ದಾರಿ ತಡೆಯಿಂದಾಗಿ ವಾಹನ ಸಂಚಾರಕ್ಕೆ ಅಡ್ಡಿಯಾದ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರತಿಭಟನಾಕಾರರನ್ನು ತೆರವುಗೊಳಿಸಲು ಪ್ರಯತ್ನಿಸಿದರು. ರಸ್ತೆ ಬಿಟ್ಟು ಕದಲದ ವಾಟಾಳ್ ನಾಗರಾಜ್ ಹಾಗೂ ಇತರರನ್ನು ಪೊಲೀಸರು ಬಲವಂತವಾಗಿ ಹೊತ್ತೊಯ್ದು ವಾಹನಕ್ಕೆ ಏರಿಸಿ ವಶಕ್ಕೆ ಪಡೆದರು. ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ಮಾತನಾಡಿ, ಪರೀಕ್ಷೆಗಳು ಮುಗಿದ ನಂತರ ಸರ್ಕಾರ ತನ್ನ ಧೋರಣೆಯನ್ನು ಬದಲಿಸಿಕೊಳ್ಳಬೇಕು. ಕನ್ನಡ ಶಾಲೆಗಳನ್ನು ನೋಡಿದರೆ ಮಕ್ಕಳು ಓಡಿ ಬರುವಂತೆ ಅವುಗಳನ್ನು ಆಧುನೀಕರಣಗೊಳಿಸಬೇಕು ಎಂದು ಆಗ್ರಹಿಸಿದರು. ಹೊರನಾಡು ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಸುಲಭ ಪ್ರವೇಶ ಸಿಗಬೇಕು. ಪ್ರಸ್ತುತ ನಡೆಯುತ್ತಿರುವ 60,000 ಹುದ್ದೆಗಳ ನೇಮಕಾತಿಯಲ್ಲಿ ಕನ್ನಡಿಗರಿಗೆ ಆದ್ಯತೆ ನೀಡಬೇಕು ಎಂದು ಒತ್ತಾಯಿಸಿದರು. ಪರೀಕ್ಷೆಗಳು ಮುಗಿದ ನಂತರ ನೀವು ನಿಮ್ಮ ಧೋರಣೆಯನ್ನು ಬದಲಾವಣೆ ಮಾಡಿ ಕನ್ನಡ ಶಾಲೆಗಳಿಗೆ ಅನುದಾನ ಕೊಡ್ತಕ್ಕಂಥದ್ದು, ಕನ್ನಡ ಶಾಲೆಗಳನ್ನು ನೀವು ಉನ್ನತೀಕರಣಕ್ಕೆ ಮಾಡ್ತಕ್ಕಂಥದ್ದು, ಕನ್ನಡ ಶಾಲೆಗಳನ್ನು ಅದ್ಭುತವಾದಂಥ ಶಾಲೆ ಮಾಡಬೇಕು. ನೀವು ಕನ್ನಡ ಶಾಲೆಯನ್ನು ನೋಡಿದ್ರೆ ಮಕ್ಕಳು ಶಾಲೆಗೆ ಬರಬೇಕು, ಆ ರೀತಿ ಮಾಡಬೇಕಾಗಿದೆ. ಇದಕ್ಕೆ ಶಾಸಕರು, ಲೋಕಸಭಾ ಸದಸ್ಯರು, ಮಂತ್ರಿಗಳು ಎಲ್ಲರೂ ಗಂಭೀರವಾಗಿರಬೇಕು. ಇಡೀ ರಾಜ್ಯ ಇರ್ತಕ್ಕಂಥದ್ದು ಕನ್ನಡ. ಇದು ಕರ್ನಾಟಕ ರಾಜ್ಯ. ಕರ್ನಾಟಕ ಏಕೀಕರಣ 56ರಲ್ಲಾಯಿತು. ಕರ್ನಾಟಕ ನಾಮಕರಣ ಸುಮಾರು 51 ವರ್ಷದ ಹಿಂದೆ ಆಯಿತು. ಇದಲ್ಲದೆ ಹೊರನಾಡ ಕನ್ನಡಿಗರು ಕಾಸರಗೋಡು, ಸೊಲ್ಲಾಪುರ, ಅಕ್ಕಲಕೋಟೆ, ಮಡಕಶಿರ, ಹೊಸೂರು, ತಾಳವಾಡಿ ಈ ಥರ ಅನೇಕ ಹೊರಗಿರುವ ನಮ್ಮ ಕನ್ನಡ ಪ್ರದೇಶಗಳಲ್ಲಿ ಸುಮಾರು 2.5 ಕೋಟಿ ಜನ ಕನ್ನಡ ಜನ ಇದ್ದಾರೆ. ಅವ್ರ ಮಕ್ಕಳು ಓದ್ತಕ್ಕಂಥ ಶಾಲೆಗಳು ಉನ್ನತೀಕರಣ ಆಗಿಲ್ಲ. ಅವರ ಯಾರು ಹೊರಗಡೆಯಿಂದ ಕನ್ನಡದಲ್ಲಿ ಓದ್ತಾರೆ
ತಾಳವಾಡಿ ಇರ್ಬೋದು, ಅಕ್ಕಲಕೋಟೆ ಇರ್ಬೋದು, ಕಾಸರಗೋಡು, ಯಾರೇ ಇರಲಿ, ಹೊರಗಡೆ ಓದ್ದವರಿಗೆ ಕರ್ನಾಟಕದಲ್ಲಿ ಸುಲಭವಾಗಿ ಪ್ರವೇಶ ಸಿಗಬೇಕು, ಕೆಲಸ ಸಿಗಬೇಕು. ಮತ್ತು ಈಗ 60,000 ಜನನ ಕೆಲಸ ತಗೋತಾ ಇದ್ದಾರೆ. 60,000 ಜನನೂ ಕನ್ನಡಿಗರನ್ನೇ ತೆಗೆದುಕೊಳ್ಬೇಕು. ಕನ್ನಡಿಗರನ್ನು ತೆಗೆದುಕೊಳ್ಬೇಕಾಗಿದೆ. ಕರ್ನಾಟಕ ಎಚ್ಚರ, ಎಚ್ಚರ. ಇಡೀ ಕರ್ನಾಟಕ ಇವತ್ತು ಮಲಯಾಳಿಗಳು, ತಮಿಳರು, ತೆಲುಗರು, ಗುಜರಾತಿಗಳು, ಮಾರ್ವಾಡಿಗಳು, ಬಿಹಾರಿಗಳು ಸಿಕ್ಕಾಪಟ್ಟೆ ಸೇರಿದ್ದಾರೆ. ಕನ್ನಡಿಗರೇ ಎಚ್ಚರ, ಕನ್ನಡಿಗರೇ ಎಚ್ಚರ. ಉಳಿಬೇಕು. ನೆಲ ಉಳಿಸ್ಕೊಳ್ಳಿ, ಜಲ ಉಳಿಸ್ಕೊಳ್ಳಿ, ನಾಡು ಉಳಿಸ್ಕೊಳ್ಳಿ. ಅದಕ್ಕಾಗಿ ಕನ್ನಡ ಹೋರಾಟ ಪಕ್ಷ, ಕನ್ನಡ ಸೇನೆ, ಇತರ ಎಲ್ಲ ನಮ್ಮ ಕನ್ನಡ ಸಂಘಟನೆಗಳು ತೀವ್ರವಾಗಿ ಹೋರಾಟ ಮಾಡೋದಕ್ಕೆ ಸಿದ್ಧ. ಕನ್ನಡ ಸೇನೆಯ ರಾಜ್ಯ ಅಧ್ಯಕ್ಷರಾದ ಕೆಆರ್ ಕುಮಾರ್ ಮಾತನಾಡಿ, ಮಂಡ್ಯ ಜಿಲ್ಲೆಯೊಂದರಲ್ಲೇ ಸರಿಸುಮಾರು 1600ಕ್ಕೂ ಹೆಚ್ಚು ಕನ್ನಡ ಶಾಲೆಗಳು ಮುಚ್ಚುವ ಆತಂಕಕಾರಿ ಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಕೇವಲ ಮಂಡ್ಯ ಮಾತ್ರವಲ್ಲದೆ ಬಳ್ಳಾರಿ ಮತ್ತು ರಾಯಚೂರು ಸೇರಿದಂತೆ ರಾಜ್ಯದ ವಿವಿಧ ಗಡಿ ಪ್ರದೇಶಗಳಲ್ಲಿ ಕನ್ನಡ ಶಾಲೆಗಳನ್ನು ಮುಚ್ಚಲಾಗುತ್ತಿದೆ ಎಂದು ಅವರು ದೂರಿದರು. ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಮತ್ತು ಶಾಸಕರಾದ ರವಿಕುಮಾರ್ ಗಣಿಯವರು ಈ ವಿಷಯವನ್ನು ವಿಧಾನಸೌಧದಲ್ಲಿ ಗಂಭೀರವಾಗಿ ಚರ್ಚಿಸಬೇಕು. ಬೆಂಗಳೂರಿನಲ್ಲಿ ಕೆಲ ಶಾಸಕರು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತೆ ಸರ್ಕಾರಿ ಶಾಲೆಗಳನ್ನು ಕಟ್ಟಿದ್ದಾರೆ. ಅದೇ ಮಾದರಿಯನ್ನು ಮಂಡ್ಯದಲ್ಲೂ ಅನುಸರಿಸಬೇಕು ಎಂದು ಆಗ್ರಹಿಸಿದರು. ಕರ್ನಾಟಕದ ಕನ್ನಡ ಚಳುವಳಿಯಲ್ಲಿ ಕನ್ನಡದ ಶಕ್ತಿ ವಾಟಾಳ್ ನಾಗರಾಜ್ ಅವರು ಇಡೀ ರಾಜ್ಯಕ್ಕಾಗಿ ನಾಡು ನುಡಿ ಪರವಾಗಿ ನಿರಂತರವಾಗಿ ರಾಜ್ಯದ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಕನ್ನಡ ಶಾಲೆಯನ್ನು ಉಳಿಸಬೇಕು. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನನಗೆ ತಿಳಿದಿರೋ ಮಟ್ಟಂತೆ ಒಂದು 1600ಕ್ಕೂ ಹೆಚ್ಚು ಶಾಲೆಗಳು ಮುಚ್ಚುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಬಳ್ಳಾರಿ ಇರ್ಬೋದು, ರಾಯಚೂರು ಇರ್ಬೋದು, ಯಾವ ಗಡಿ ಪ್ರದೇಶಗಳಿದ್ದವೋ ಅಲ್ಲೂ ಸಹ ಕನ್ನಡ ಶಾಲೆಗಳನ್ನ ಮುಚ್ತಾ ಇದ್ದಾರೆ. ಇವತ್ತು ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ವಾಟಾಳ್ ಪಕ್ಷ ಹಾಗೂ ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾಧ್ಯಕ್ಷರಾದಂಥ ಮಂಜುನಾಥ್ ಅವರು ಇವತ್ತು ಈ ಜಿಲ್ಲೆಯಲ್ಲಿ ಹೋರಾಟ ಮಾಡೋದ್ರ ಮೂಲಕ ಇವತ್ತು ಹಕ್ಕೊತ್ತಾಯವನ್ನು ಸರ್ಕಾರದ ಮೇಲೆ ಮಾಡ್ತಾಯಿದ್ವಿ. ಖಾಸಗಿ ಶಾಲೆಗಳಲ್ಲಿ ಕನ್ನಡಕ್ಕೆ ಆದ್ಯತೆ ಇಲ್ಲ, ಕನ್ನಡವನ್ನೇ ಬಳಸ್ತಾ ಇಲ್ಲ. ಇವತ್ತು ಎಲ್ಲೋದ್ರೂ ಇಂಗ್ಲೀಷ್ ಮಯ ಆಗಿದೆ. ಇಂತಹ ಸಮಯದಲ್ಲಿ ಸರ್ಕಾರಿ ಶಾಲೆಗಳು ಉನ್ನತ ಮಟ್ಟಕ್ಕೆ ಏರಿಸಬೇಕು ಅನ್ನೋದೇ ನಮ್ಮ ಒಂದು ಹೋರಾಟದ ಪ್ರಶ್ನೆ ಆಗಿದೆ. ಇವತ್ತು ಅದು ಅಳುಗುಳಿನ ಪ್ರಶ್ನೆಯಲ್ಲಿ ಮಾನ್ಯ ಎದುರಿಗಿದ್ದಾರೆ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿಯವರು ಮತ್ತು ಇಲ್ಲಿನ ಸ್ಥಳೀಯ ಶಾಸಕರಾದಂಥ ಗಣ್ಯ ರವಿಕುಮಾರ್ ಅವರಿದ್ದಾರೆ. ಅವರು ದಾಖಲೆಯನ್ನು ತಗೋಬೇಕು. ವಿಧಾನಸೌಧದಲ್ಲಿ ಇಡೀ ರಾಜ್ಯದ ಯಾರು ಶಾಸಕರು ಖಾಸಗಿ ಶಾಲೆಗಳನ್ನು ಪರ್ಯಾಯವಾಗಿ ಕನ್ನಡದ ಶಾಲೆಯನ್ನು ಕಟ್ಟಿದ್ದಾರೋ ಅಂಥ ಶಾಲೆಗಳನ್ನು ಮಂಡ್ಯ ಜಿಲ್ಲೆಯಲ್ಲಿ ಕಟ್ಟಬೇಕಾಯ್ತು. ಇವತ್ತು ಬೆಂಗಳೂರು ನಗರದಲ್ಲಿ ಹಲವಾರು ಶಾಸಕರು ಮಾಡಿದ್ದಾರೆ, ಹಲವಾರು ಜಿಲ್ಲೆಗಳಲ್ಲಿ ಮಾಡಿದ್ದಾರೆ. ಕನ್ನಡದ ಶಾಲೆಗಳನ್ನು ಖಾಸಗಿ ಶಾಲೆಗೆ ಪೈಪೋಟಿ ನೀಡುವಂಥದ್ದನ್ನ ಮಾಡಿ ಇವತ್ತು ನಮ್ಮ ಸುತ್ತಮುತ್ತ ಖಾಸಗಿ ಶಾಲೆಗಳಲ್ಲಿರುವಂಥ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ. ಅಂಥದ್ದನ್ನು ಚಾಲೆಂಜ್ ಆಗ್ತೋಬೇಕು. ರಾಜಕೀಯ ನಿಮ್ದು ಏನೇ ಇರಲಿ, ಇವತ್ತು ಇವರಿಗೆ ಸ್ನೇಹಿತರಿಗೆ ಹಕ್ಕೊತ್ತಾಯನ ಮಾಡ್ತಾ ಇದ್ದೀನಿ. ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಕೂಡಲೇ ಮಂಡ್ಯ ಜಿಲ್ಲೆಯಲ್ಲಿ ಮಾಡಿದರೆ ಇಡೀ ರಾಜ್ಯಕ್ಕೆ ಮಾದರಿ ಆಗುತ್ತೆ. ಇದು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ ಅಂತ. ಪ್ರತಿಭಟನೆಯಲ್ಲಿ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ಎಚ್.ಸಿ. ಮಂಜುನಾಥ್, ಗಿರೀಶ್ ಗೌಡ, ಪಾರ್ಥಸಾರಥಿ ಸೇರಿದಂತೆ ನೂರಾರು ಕನ್ನಡಪರ ಕಾರ್ಯಕರ್ತರು ಭಾಗವಹಿಸಿದರು. ಕೆಆರ್ಪೇಟೆ ಪಟ್ಟಣದಲ್ಲಿ ಇತ್ತೀಚೆಗೆ ನಡೆದ 6ನೇ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಜಿಲ್ಲಾ ಸಮ್ಮೇಳನದಲ್ಲಿ ನೂತನ ಜಿಲ್ಲಾ ಸಮಿತಿ ರಚಿಸಲಾಗಿದ್ದು, ಎಲ್ಲ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿ. ಹನುಮೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾ 9 ಮತ್ತು 10ರಂದು ನಡೆದ ಸಮ್ಮೇಳನದಲ್ಲಿ 1,15,000 ಪ್ರತಿನಿಧಿಸಿದ 231 ಪದಾಧಿಕಾರಿಗಳು ಭಾಗವಹಿಸಿದ್ದರು. 18 ಮಂದಿ ಸಂಗಾತಿಗಳು ಅಂದಜೆ ಕಾಮ್ರೇಡ್ ಭಾಗವಹಿಸಿ ಹಲವು ವಿಷಯಗಳ ಚರ್ಚೆ ಮಾಡಲಾಯಿತು ಎಂದು ಹೇಳಿದರು. ನೂತನ ಜಿಲ್ಲಾ ಸಮಿತಿಗೆ ಜಿಲ್ಲಾಧ್ಯಕ್ಷರಾಗಿ ಬಿಎಂ ಶಿವಮಲ್ಲಯ್ಯ, ಪ್ರಧಾನ ಕಾರ್ಯದರ್ಶಿಯಾಗಿ ಬಿ. ಹನುಮೇಶ್, ಉಪಾಧ್ಯಕ್ಷರಾಗಿ ಎನ್. ಸುರೇಂದ್ರ, ಕೆ. ಬಸವರಾಜ್, ಸರೋಜಮ್ಮ, ಟಿಪಿ ಅರುಣ್ಕುಮಾರ್, ಟಿಎಚ್ ಆನಂದ್, ಅಮಾಸಯ್ಯ, ಆರ್. ರಾಜು, ಜಿಎಚ್ ಗಿರೀಶ್, ಮಂಜುಳಾ ವಿಷಕಂಠೇಗೌಡ, ಸಹಕಾರ್ಯದರ್ಶಿಯಾಗಿ ಲಕ್ಷ್ಮಿ, ಜ್ಯೋತಿ, ಕಪನಿಗೌಡ, ರಾಮಯ್ಯ, ಕೆಎಚ್ ಪುಟ್ಟಮಾದೇಗೌಡ, ಕೆಆರ್ ಅಜಯಕುಮಾರ್, ಎಂಎಸ್ ಸಂತೋಷ್, ಶುಭಾವತಿ, ವೈಎಸ್ ಶೋಭಾ ಸೇರಿದಂತೆ 68 ಮಂದಿಯ ಸಮಿತಿ ರಚಿಸಲಾಗಿದೆ ಎಂದರು.
6ನೇ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ಜಿಲ್ಲಾ ಸಮ್ಮೇಳನ ಇದೇ ಮಾರ್ಚ್ 9 ಮತ್ತು 10ನೇ ತಾರೀಕು 2 ದಿನಗಳ ಕಾಲ KR ಪೇಟೆಯ ಲಕ್ಷ್ಮೀ ವೆಂಕಟೇಶ್ವರ ಸಮುದಾಯ ಭವನದಲ್ಲಿ ನಡೆಯಿತು. ಆ ಸಮುದಾಯ ಭವನದಲ್ಲಿ 231 ಪ್ರತಿನಿಧಿಗಳು ಸೇರಿದರು. 1.5 ಲಕ್ಷ ಸದಸ್ಯರನ್ನ ಹೊಂದಿರತಕ್ಕಂಥ ಸಂಘಟನೆಯನ್ನು ಪ್ರತಿನಿಧಿಸಿ ಸೇರಿದರು. 18 ಸಂಗಾತಿಗಳು ಆ ಸಮ್ಮೇಳನದಲ್ಲಿ ಚರ್ಚೆ ಮಾಡಿ ಕರಡು ವರದಿ ಮೇಲೆ ಚರ್ಚೆ ಮಾಡಿದರು. ಅದಾದಮೇಲೆ ಒಂದು 68 ಜನದ ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಲಾಯಿತು. 21 ಜನರ ಜಿಲ್ಲಾ ಸಮಿತಿ ಪದಾಧಿಕಾರಿಗಳನ್ನು ರಚನೆ ಮಾಡಿ ಆ ಸಮ್ಮೇಳನದಲ್ಲಿ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಆ ನಿರ್ಣಯಗಳಲ್ಲಿ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರಿಗೆ ಪ್ರತ್ಯೇಕ ಕಲ್ಯಾಣ ಮಂಡಳಿಯನ್ನು ಕೇಂದ್ರ ಸರ್ಕಾರ ರಚಿಸಬೇಕು. ಅದರ ಜೊತೆಗೆ ಇಂದಿನ ಏನು ಮನ್ರೇಗಾ ಇತ್ತು ಅದನ್ನು ಉಳಿಸಬೇಕು. ಇವತ್ತೇನು VB ಗ್ರಾಮ್ ಜಿ ಬಂದಿದೆಯೋ ಅದು ಕೃಷಿ ಕೂಲಿಕಾರರಿಗೆ ಸರಿಯಾದ ನಿಟ್ಟಿನಲ್ಲಿ ಕೆಲಸ ಕೊಡಲಿಕ್ಕಾಗಲಿ ಅದರಲ್ಲಿ ಕೂಲಿ ಬಟವಾಡೆ ಮಾಡಲಿಕ್ಕಾಗಲಿ ಆಗೋದಿಲ್ಲ ಅಂಥೇಳಿ ನಾವು ಅವತ್ತೇನದು ಜಾರಿ ಆಯಿತು ಅಲ್ಲೆಲ್ಲೂ ವಿರೋಧಿಸ್ತಾ ಬರ್ತಾಯಿದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉದ್ಯೋಗತೆ ಉಳಿಸ್ಕೋಕ್ಕಾಗಿ ಹೋರಾಟ ರೂಪಿಸಬೇಕು ಅಂಥೇಳಿ ಅದರಲ್ಲಿ ನಿರ್ಣಯವನ್ನು ತಗೊಂಡಿದ್ದೀವಿ. ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಮಕ್ಕಳಿಗೆ ಸರ್ಕಾರಿ ಮತ್ತು ಖಾಸಗಿ ಶಿಕ್ಷಣದಲ್ಲಿ ಅವರ ಉನ್ನತ ಶಿಕ್ಷಣ ಅದು ಮೆಡಿಕಲ್ ಇರಲಿ, IIT ಇರಲಿ, UPS ಇರಲಿ, KPS ಇರಲಿ 15% ಸೀಟ್ಗಳನ್ನು ಉಚಿತವಾಗಿ ನೀಡಬೇಕು. ಕನಿಷ್ಠ ಕೂಲಿ ದಿನಕ್ಕೆ ಇವತ್ತೇನು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆಯೋ ಆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ತಕ್ಕಂತೆ ಕನಿಷ್ಠ ಕೂಲಿಯನ್ನು 1,000 ರೂಪಾಯಿವರೆಗೆ ಕೊಡಬೇಕು, ಸರ್ಕಾರ ಘೋಷಣೆ ಮಾಡಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ಜಿಲ್ಲೆಯಲ್ಲಿ 30 ವರ್ಷಗಳಿಂದ ಸರ್ಕಾರಿ ಭೂಮಿಯಲ್ಲಿ ನೀವೇ ನೋಡಿದಿರಿ ವಾಸ ಇದ್ದಾರೆ. ಸಾಕಷ್ಟು ಜನ ಹೋರಾಟಗಳನ್ನು ಮಾಡ್ತಾಯಿದ್ದಾರೆ ಜಿಲ್ಲೆ ಒಳಗಡೆ. ಇಂದು ಕೂಡ ತಾವು ಮಾಧ್ಯಮ ಮಿತ್ರರಾಗಿ ಹಲವಾರು ಹೋರಾಟಗಳಲ್ಲಿ ವರದಿಯನ್ನು ಮಾಡಿದಿರಿ. ಅವ್ರಿಗೆ ತಕ್ಷಣದಲ್ಲಿ ಭೂಮಿ ಗುರುತಿಸಿ ಅವ್ರಿಗೆ ನಿವೇಶನ ಹಂಚಿಕೆ ಆಗಬೇಕು. ಈಗಾಗಲೇ ಸರ್ಕಾರಿ ಭೂಮಿಯಲ್ಲಿ ವಾಸ ಮಾಡ್ತಾಯಿದ್ದಾರೆ, ಅವ್ರಿಗೆ ಸರಿಯಾಗಿ ಹಕ್ಕುಪತ್ರ ಕೊಡಲಿಕ್ಕೆ ಆಗಲಿಲ್ಲ ಜಿಲ್ಲಾಡಳಿತ. ಅದನ್ನು ಹಕ್ಕುಪತ್ರ ಕೊಡಬೇಕು ಅಂತೇಳಿ ನಾವು ನಿರ್ಣಯ ಕೈಗೊಂಡಿದ್ವಿ. ಉಚಿತ ಚಿಕಿತ್ಸೆ ಸಿಗಬೇಕು, ಆದರೆ ಉಚಿತ ಚಿಕಿತ್ಸೆ ಸಿಗಲಾರ್ದೇ ಖಾಸಗಿ ಆಸ್ಪತ್ರೆಗಳಿಗೆ ಸಾಕಷ್ಟು ಜನ ಅಲ್ಲೇ ಡಾಕ್ಟ್ರ್ ಕೊರತೆ, ಅಲ್ಲಿಯ ಪರಿಕರಣಗಳ ಕೊರತೆಯಿಂದ ನಾವು ಜೀವ ಉಳಿಸ್ಕೊಳ್ಳೋಕ್ಕೆ ಹೋಗಿ ಸಾಕಷ್ಟು ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತಾಯಿದ್ದಾರೆ. ಅದು ತಡೀಬೇಕು, 24x7 ಕೆಲಸ ಆಗಬೇಕು ಅನ್ನುವಂಥದ್ದು. ಒಂದು 5,000 LPHC ಸೆಂಟ್ರನ್ನ ತೆರೀಬೇಕು, ಉನ್ನತ ಮಟ್ಟದ ಸೆಂಟ್ರನ್ನ ಅನ್ನುವಂಥದ್ದು. ಇನ್ನು ಮೈಕ್ರೋಫೈನಾನ್ಸ್ ಹಾವಳಿ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿರ್ಬೋದು, ಆದರೆ ಕಿರುಕುಳ ಕೊಡೋದು ಈಗಲೂ ಕೂಡ ದಿನನಿತ್ಯ ಆ ಕಟ್ಟಿಸ್ಕೊಳ್ಳೋಕ್ಕೆ ಬರ್ತಾಯಿದ್ದಾರೆ. ಅದಕ್ಕೆ ಪರ್ಯಾಯವಾಗಿ ನಾವು 2 ಲಕ್ಷ ರೂಪಾಯಿವರೆಗೆ ಬಡ್ಡಿ ರಹಿತ ಸಾಲ ಕೊಡಬೇಕು ಅಂಥೇಳಿ ಈ ಸಮ್ಮೇಳನದಲ್ಲಿ ತೀರ್ಮಾನ ಮಾಡಿದ್ದೀವಿ. ಆ ಕಾರಣದಿಂದ ಎಲ್ಲ ಮಾಧ್ಯಮ ಮಿತ್ರರು ಈ ಒಂದು ವರದಿಯನ್ನು ಮಾಡಬೇಕು ಅನ್ನುವಂಥದ್ದನ್ನು ವಿನಂತಿ ಮಾಡ್ತಾ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ BM ಶಿವಮಲ್ಲಯ್ಯ, ಜಿಲ್ಲಾ ಸಂಚಾಲಕ KH ಪುಟ್ಟಮಾದೇಗೌಡ, ಉಪಾಧ್ಯಕ್ಷರಾದ ಶುಭಾವತಿ, TP ಅರುಣ್ಕುಮಾರ್, ಅಮಾಸಯ್ಯ, ರಾಜು ಇದ್ದರು. ಮದ್ದೂರು ತಾಲೂಕಿನ ಕೊಕ್ಕರೆಬೆಳ್ಳೂರು ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದೊಂದು ನಾಮಪತ್ರ ಮಾತ್ರ ಸಲ್ಲಿಕೆಯಾಗಿದ್ದು, ಅಧ್ಯಕ್ಷರಾಗಿ ರಾಜಣ್ಣ, ಉಪಾಧ್ಯಕ್ಷರಾಗಿ ಶ್ರೀಧರ್ ಅವಿರೋಧವಾಗಿ ಆಯ್ಕೆಗೊಂಡರು. 11 ಸ್ಥಾನಗಳನ್ನು ಹೊಂದಿರುವ ಬೆಳ್ಳೂರು ಪ್ರಾಥಮಿಕ ಸಹಕಾರ ಸಂಘದ ಮುಂದಿನ ಅವಧಿಗೆ ಇಂದು ನಡೆದ ಚುನಾವಣೆಯಲ್ಲಿ ಸರ್ವ ಸದಸ್ಯರ ಬೆಂಬಲಿಗರೊಂದಿಗೆ ಅಧ್ಯಕ್ಷರಾಗಿ ಆಯ್ಕೆಗೊಂಡ ರಾಜಣ್ಣ ಮಾತನಾಡಿ, ಸಂಘದ ಅಭಿವೃದ್ಧಿಗೆ ಶ್ರಮಿಸುವುದರ ಜೊತೆಗೆ ಸರ್ಕಾರದ ಸವಲತ್ತುಗಳನ್ನು ನಮ್ಮ ಸಹಕಾರ ಸಂಘದ ವ್ಯಾಪ್ತಿಯ ರೈತರಿಗೆ ಪ್ರಾಮಾಣಿಕವಾಗಿ ತಲುಪಿಸುವ ವ್ಯವಸ್ಥೆಯನ್ನು ಮಾಡುತ್ತೇನೆ ಎಂದು ತಿಳಿಸಿದರು. ಸಹಕಾರ ಸಂಘ ಸೊಸೈಟಿ ಎಲ್ಲ ಗ್ರಾಮಸ್ಥರು ಎಲ್ಲ ಸದಸ್ಯರಿಂದ ಸಹಿ ಮತದಿಂದ ಅವಿರುದ್ಧವಾಗಿ ಆಯ್ಕೆಯಾಗಿದ್ದೇನೆ. ಏನೋ ಒಳ್ಳೆ ಕೆಲಸ ಮಾಡ್ಮಾ ಅಂತ ಆಸೆಯಿಂದ. ಈ ವೇಳೆ ನೂತನ ಸದಸ್ಯರಾದ ರತ್ನಮ್ಮ, ಜಯಲಕ್ಷ್ಮಮ್ಮ, ರಂಗಸ್ವಾಮಿ, ಕೃಷ್ಣ, ಸಿದ್ದಪ್ಪ ಬೋರಾರಾಜು, ಗ್ರಾಮದ ಮುಖಂಡರಾದ ಕೆಂಪರಾಜು ಸೇರಿದಂತೆ ಇತರರು ಹಾಜರಿದ್ದರು.